ಎಚ್ ಕೆ ಪಾಟೀಲ್ರಿಗೆ ಸಚಿವ ಸ್ಥಾನ ನೀಡದೇ ಇರೋದಕ್ಕೆ ರಾಜೀನಾಮೆ ಪರ್ವ ಆರಂಭ ಆಗಿರ್ತಕ್ಕಂಥದ್ದು. ಗದಗ ಬೆಟಗೇರಿಯ ನಗರಸಭೆಯ 17 ಸದಸ್ಯರು ಜೊತೆಗೆ 5 ನಾಮಿನೇಟೆಡ್ ಸದಸ್ಯರು ಕೂಡ ಈಗ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಗದಗ ಜಿಲ್ಲಾಧಿಕಾರಿಗಳ ಮೂಲಕ ಈ ರಾಜೀನಾಮೆಯನ್ನು ರವಾನಿಸಲಿಕ್ಕೆ ಈಗಾಗಲೇ ಸದಸ್ಯರು ಬಂದಿರತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಿ? ಎರಡನೇ ಪಟ್ಟಿಯೊಳಗೂ ಎಚ್ ಕೆ ಪಾಟೀಲ್ ಹೆಸರಿಲ್ಲ, ಏನು ಹೇಳ್ತೀರಿ? ಸರ್, ಮೊನ್ನೆ ನಡೆದಂಥ ಒಂದೇ ಪಟ್ಟಿಯಲ್ಲಿ ಕೂಡ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಗಲಿಲ್ಲ. ಮೊನ್ನೆ ನಡೆದಂಥ ಎರಡನೇ ಪಟ್ಟಿಯಲ್ಲೂ ಕೂಡ ಅವರು ಸಚಿವ ಸಂಪುಟದಲ್ಲಿ ಕೈಪಟ್ಟಿದ್ದಕ್ಕಾಗಿ ನಾವು ಗದಗ ಬೆಟಗೇರಿ ನಗರಸಭೆ ಸುಮಾರು 22 ಜನ ನಗರಸಭೆ ಸದಸ್ಯರು ಸಮೂಹವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿ ಮನವಿಯನ್ನು ನಮ್ಮ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದೀವಿ. ಯಾಕಂದರೆ ಸತತವಾಗಿ ನಮ್ಮ ಉತ್ತರ ಕರ್ನಾಟಕ ಕಾಂಗ್ರೆಸ್ ಪಕ್ಷದವರು ಭಾಳ ಅನ್ಯಾಯ ಮಾಡೋಕೆ ಕುಂತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕಾಂಗ್ರೆಸ್ ಪಕ್ಷ ಅಂದರೆ ಕೇವಲ ಮಂಡ್ಯ, ಮೈಸೂರು, ಬೆಂಗಳೂರು, ಗುಲ್ಬರ್ಗಕ್ಕಲ್ಲ. ಯಾಕಂದರೆ ನಾವು ಸಾಕಷ್ಟು ಬಾರಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತಂದೀವಿ. ವಿಶೇಷವಾಗಿ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ಕುಟುಂಬ ಸತತವಾಗಿ ಒಂದು 70 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷ ಸೇವೆ ಮಾಡೈತಿ. ಮೋದಿಯವರು ಅವರಿಗೆ 4 ಸಲ ಪ್ರಶಸ್ತಿ ಕೊಟ್ಟರು, ರಾಷ್ಟ್ರ ಪ್ರಶಸ್ತಿ. ಅಂಥವ್ರು ನೀವು ದೂರಿಟ್ಟು ನೀವು ಸಚಿವ ಸಂಪುಟ ಮಾಡಿರಿ. ನಾವು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಾವು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಳಿಸಿ ಅಂತೇಳಿ ಇವತ್ತು ನಾವು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಮಾಡಕೊಂತೀನಿ. ಹೊಸಬ್ರನ್ನ ತರಬೇಕು ಅನ್ನೋ ಕಾರಣಕ್ಕೆ ಹಿರಿಯರಿಗೆ ಕೊಟ್ಟರೆ ಪಕ್ಷದ ಜವಾಬ್ದಾರಿನೂ ಕೊಡ್ತಾರೆ ಅವರಿಗೆ ಅಂತಲೂ ಮಾತು. ಅಲ್ಲ ಸರ, ಒಪ್ತೀನಿ, ಹೊಸಬರಿಗೆ ನಾವು ಕೊಡಬಾರ್ದು ಅಂತಲ್ಲ, ಆದರೆ ಅನುಭವಗಳು ಬೇಕಲ್ಲ ಸರ. ಈಗ ಸರ್ಕಾರ ಮಟ್ಟದೊಳಗೆ ಭಾಳಷ್ಟು ವರ್ಷಗಳ ಕಾಲ ಸಚಿವರಾಗಿ ಒಳ್ಳೆಯ ಆಡಳಿತವನ್ನು ನೀಡಿದ್ದಕ್ಕನ ಸತತ 4 ವರ್ಷ ರಾಷ್ಟ್ರೀಯ ಪ್ರಶಸ್ತಿ ಸಿಗ್ತಿಲ್ಲ. ಈ ಸರ್ಕಾರಕ್ಕೆ ಅದು ಕ್ರೆಡಿಟ್ ಹೌದಿಲ್ಲ ಸರ್, ಬೇರೆ ಸರ್ಕಾರಕ್ಕಿಂತ ಹೌದೇನು ರೀ? ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಎಚ್ ಕೆ ಪಾಟೀಲ್ ಅಂತವ್ರು ಒಳ್ಳೆ ಖಾತೆ ನಿಭಾಯಿಸಿದ್ದಕ್ಕೆ ಈ ದೇಶದ ಪ್ರಧಾನಮಂತ್ರಿ 4 ಸಲ ಅವ್ರಿಗೆ ರಾಷ್ಟ್ರ ಮಟ್ಟದೊಳಗೆ ಪ್ರಶಸ್ತಿಯನ್ನು ಕೊಟ್ಟರು. ಮತ್ತು ಪ್ರವಾಸೋದ್ಯಮೆ ಅದು ಐತಿಯಲ್ಲಿ ಅನ್ನೋಂಗಿತ್ತು. ಇವತ್ತು ಆ ಪ್ರವಾಸೋದ್ಯಮ ಇಲಾಖೆಯನ್ನು ರಾಷ್ಟ್ರ ಮಟ್ಟದೊಳಗೆ ಇದು ಪ್ರವಾಸೋದ್ಯಮ ಕರ್ನಾಟಕದಾಗ ಐತಿ ಅನ್ನೋಂಗೆ ಇದ್ರಂಗೆ ಇರ್ಬೇಕು ಅನ್ನೋಂಗೆ ಗುರುತಿಸ್ಕೊಟ್ರು. ಕಾನೂನು ಇವತ್ತು ಒಂದು ನ್ಯಾಯಾಲಯದೊಳಗೆ ಒಂದು ಕೇಸ್ ಮುಗಿಬೇಕಂದ್ರೆ 10 ವರ್ಷ, 15 ವರ್ಷ, 20 ವರ್ಷ, ಮೊನ್ನೆ ಒಂದು 45 ವರ್ಷಕ್ಕೆ ಮುಗಿದ ಉದಾಹರಣೆ ನಾವು ನೋಡಿವಿ. ಅಂಥ ಕೇಸ್ಗಳನ್ನ ಕೇವಲ 2 ವರ್ಷದೊಳಗಾಗಿ ಇತ್ಯರ್ಥಾಗಬೇಕಂತ ಕಾನೂನನ್ನು ಜಾರಿಗೆ ತೊಗೊಂಬಂದರು. ನೀರಾವರಿ ಸಮಸ್ಯೆ ಇವತ್ತು ಎಚ್ ಕೆ ಪಾಟೀಲರು ಕರ್ನಾಟಕ ಸರ್ಕಾರಕ್ಕೆ ಕಂಟಕ್ಕೆ ಬಂದಾಗ, ಮುಖ್ಯಮಂತ್ರಿಗೆ ಸಂಕಷ್ಟ ಬಂದಾಗ ಎಚ್ ಕೆ ಪಾಟೀಲ್ ಬೇಕು. ನೀರಾವರಿ ಸಮಸ್ಯೆ ಬಂದಾಗ ಎಚ್ ಕೆ ಪಾಟೀಲ್ ಬೇಕು. ಹೂಡ ಹಗರಣದಂಥ ಹಗರಣದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಪಾರು ಮಾಡಲಿಕ್ಕೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅಂತವ್ರು ಬೇಕು. ಆದರೆ ಸಚಿವ ಸಂಪುಟದಾಗ ಅಂಥವ್ರು ತೋಲಿಲ್ಲ ಅಂದ್ರೆ ಹೆಂಗೆ ಸರ್? ಇದು ಗಡಿ ಸಮಸ್ಯೆ ಬಂತು ಅಂದ್ರೆ ಎಚ್ ಕೆ ಪಾಟೀಲ್ ಬೇಕು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಅದರ ರೂಪರೇಷೆ ತಯಾರು ಮಾಡ್ಬೇಕಾದ್ರೆ ಎಚ್ ಕೆ ಪಾಟೀಲ್ ಬೇಕು. ಮತ್ತು ಇಂಥದಕ್ಕೆ ಎಚ್ ಕೆ ಪಾಟೀಲರು ಸಚಿವ ಸಂಪುಟದಾಗ ಬೇಡ ಅಂದ್ರೆ ಯಾವ ಅರ್ಥ? ಯಾವ ಅನುಭವಿಗಳು ಎಷ್ಟು ಜನ ಅದ ಹೇಳ್ರಿ? 1, 2, 3 ಮಂದಿ ಬಿಟ್ಟರೆ ಯಾರು ಅನುಭವಗಳು ಅದಾರ ಅದ್ರೊಳಗೆ? ಮತ್ತು ಇಂಥವ್ರು ಬಿಟ್ಟರೆ ನಾಳೆ 2028ಕ್ಕೆ ನಮ್ಮ ಸರ್ಕಾರ ಪುನಃ ಬರ್ಬೇಕಂತ ನಾವು ಹೇಳ್ತೀವಿ, ಮೊನ್ನೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ರಾಷ್ಟ್ರ ನಾಯಕರು ಹೇಳ್ತಾರೆ. ಹೆಂಗೆ ಬರ್ಬೇಕು? ಒಳ್ಳೆ ಆಡಳಿತಗಾರ ಇರ್ಬೇಕು ಸಚಿವ ಸಂಪುಟದೊಳಗೆ, ಸರ್ಕಾರವನ್ನು ಸಮರ್ಥನೆ ಮಾಡುವಂಥವ್ರು ಇರ್ಬೇಕು. ಅಂದ್ರೆ ಮಾತ್ರ 2028ಕ್ಕೆ ಸರ್ಕಾರ ಬರ್ತೈತಿ. ಆದ್ರೆ ಮುಂದೆ 2028 ಸರ್ಕಾರ ಬರ್ಬೇಕಂದ್ರೆ ಎಚ್ ಕೆ ಪಾಟೀಲ್ ಅಂತವ್ರು ಮಂತ್ರಿ ಆಗಿರ್ಬೇಕು. ಅದಕ್ಕೆ ಅಂಥವ್ರನ್ನ ಈಗಲಾದರೂ ಟೈಮ್ ಮೀರಿಲ್ಲ, ಅವ್ರನ್ನ ಪರಿಗಣಿಸ್ಬೇಕು, ಅವ್ರ ಸಚಿವ ಸ್ಥಾನ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಕೊನೆವರೆಗೂ ಅವ್ರ ಹೆಸರಿತ್ತು, ಕೊನೆ ಗಳಿಗೆ ಒಳಗಾದರೂ ಸಿಗ್ತೈತೆ ಅನ್ನೋ ಕೊನೆ ಗಳಿಗೆಗಳು ತಪ್ಪೈತಿ. ಯಾಕೆ? ಏನು ಕಾರಣ ಏನಿರ್ಬೋದು ಅಂತೀರಿ? ಏನು ರೀ, ಎಚ್ ಕೆ ಪಾಟೀಲ್ರಂದ್ರೆ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರವರು. ಅವರೆಲ್ಲೋ ಒಬ್ಬ ಮುಖ್ಯಮಂತ್ರಿ ಆಕಾರ ಅನ್ನೋ ಒಂದು ಹುನ್ನಾರಲಿಂದ ತಪ್ಪಿಸಾರೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆಗಳು ಅವ್ರಿಗೆ ಅದಾವೆ. ಉತ್ತರ ಕರ್ನಾಟಕ ಈ ರೀತಿ ಅನ್ಯಾಯ ಮಾಡೋಲಿಂತ್ರ ನಾವೆಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಏನು ಇದೀವಲ್ಲ, ನಾವೆಲ್ಲ ಉತ್ತರ ಕರ್ನಾಟಕಲಿಂತ್ರ ಡೆಲ್ಲಿ ಮಟ್ಟನೂ ಹೋಗ್ತೀವಿ. ಮೊನ್ನೆ ರಾಹುಲ್ ಗಾಂಧಿಯವರು ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಯ ಕೊಡಬೇಕು. ಇಂಥ ಒಬ್ಬ ಪ್ರಜ್ಞಾವಂತ ರಾಜಕಾರಣಿಗಳಿಗೆ ತಾವು ಅವಕಾಶ ಕೊಡಲಿಲ್ಲ ಯಾರಿಗೆ ಕೊಡ್ತೀರಿ? ಅದಕ್ಕಾಗಿ ಸಾಮಾನ್ಯ ಕಾರ್ಯಕರ್ತರು ಎಲ್ಲರೂ ಇವತ್ತು ರಾಜೀನಾಮೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿವಿ ನಾವು. ಸರ್, ಏನು ಹೇಳ್ತೀರಿ ಕೊನೆಗೆ? ಸರ್, ನಾವು ಹೇಳ್ದಂಗೆ ಯುವಕರಿಗೆ ಕೊಡಬೇಕು, ಹಿರಿಯರಿಗೆ ಯಾಕೆ ಕೊಡಬೇಕಂತೇಳಿ ಹಿರಿಯರಿಗೆ ಕಡೆಗಣಿಸಿದಾರ ಅಂತ ಹೇಳ್ತೀರಿ. ನಾನು ಹೇಳ್ತೀನಿ, ಹಿರಿಯರಿಲ್ಲದ ಮನೆ ಇಲ್ಲ, ದೇವರಿಲ್ಲದ ಗುಡಿ ಇಲ್ಲ ಅಂಥೇಳಿ ಶಾಸ್ತ್ರ ಐತಿ. ಹೌದ್ರಿ, ಪ್ರತಿಯೊಂದಕ್ಕೂ ಮನೆ ಹಿರಿಯರು ಬೇಕು. ಅವರು ಮಾಡಿದಂಥ ಕೊಡುಗೆ, ಈ ಕರ್ನಾಟಕ ಕೊಟ್ಟಂಥ ಕೊಡುಗೆ, ಅವರು ಒಂದು ಬುದ್ಧಿಜೀವಿ. ಅವರು ಅಧಿಕಾರ ಬಂದಾಗ ಮಾತ್ರ ಕಾಂಗ್ರೆಸ್ಸಿಗೆ ನಿಂತು ಹೋರಾಡಿದವರಲ್ಲ. ಅಧಿಕಾರ ಇಲ್ಲದಾಗೂ ಕಷ್ಟದ ಕಾಲದಲ್ಲಿ ನಿಂತು ಈ ಉತ್ತರ ಕರ್ನಾಟಕಕ್ಕೋಸ್ಕರ, ಈ ಕರ್ನಾಟಕಕ್ಕೋಸ್ಕರ, ಜನರಿಗೋಸ್ಕರ, ಸರ್ವ ಜನಾಂಗಕ್ಕೋಸ್ಕರ ಹೋರಾಟ ಮಾಡಿದಂಥ ನಾಯಕರು.
ಈಗ ಅಧಿಕಾರ ಬಂದ ಕೂಡಲೇ ಇವರು ತಮ್ಮ ಲಾಭಿಗೋಸ್ಕರ ತಮ್ಮ ಮಕ್ಕಳಿಗೆ ಬೆಳೆಯೋದಕ್ಕೋಸ್ಕರ ತಮ್ಗೆ ಯಾರು ತಮ್ಮ ಕೇಲಾಗಳು ಇರ್ತಾರೆ ಅವ್ರು ಚಮಚಗಿರಿ ಮಾಡ್ತಾರೆ ಅಂಥವ್ರಿಗೆ ನಾನು ಕಾಡು ಭಾಷೆದಾಗ ಹೇಳೋಕ್ಕೆ ಇಚ್ಛಪಡ್ತೇನೆ. ಅಂಥವ್ರಿಗೆ ಇವರು ತಮ್ಮ ಕಾಲು ಬೀಳಬೇಕು, ಅಂಥವ್ರಿಗೆ ಇವರು ಮಣೆ ಹಾಕ್ತಿದ್ದಾರೆ. ಇವತ್ತು ಈ ಸರ್ಕಾರ ಈ ಸಚಿವ ಸಂಪುಟ ಏನಿದೆ ಇದು ಅಂಗವಿಕಲ, ಇದು ಕುಂಠಿತವಾಗಿದೆ. ನಮ್ಮ ಎಚ್ ಕೆ ಪಾಟೀಲ್ ಅವರಿಗೆ ಒಂದು ಅಂಗವನ್ನು ಕಳ್ಕೊಂಡಾರ. ಇದು ಕುಡ್ಡ ಕಾಂಗ್ರೆಸ್, ಇದು ಕಣ್ಣಿಲ್ಲದ ಕಾಂಗ್ರೆಸ್ಸು. ಮತ್ತೆ ಇವರಿಗೆ ಕಣ್ಣು ಬರಬೇಕು, ಈ ಸರ್ಕಾರ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಅವರಿಗೆ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಬೇಕು ಅಂತ ಹೇಳಿ ನಾವು ಬಯಸ್ತೀವಿ. ಹಾಗೂ ನಾವೆಲ್ಲರೂ ಇಲ್ಲಿ ನಗರಸಭೆ ಸದಸ್ಯರು ರಾಜೀನಾಮೆ ಕೊಡ್ತೀವಿ, ಪಕ್ಷಕ್ಕೂ ರಾಜೀನಾಮೆ ಕೊಡ್ತೀವಿ. ಮುಂದೆ ನಾವು ಇಲ್ಲಿ ಜಿಲ್ಲಾ ಆದಂಥ ಈ ರಾಜ್ಯ ಆದಂಥ ಎಲ್ಲ ಸಂಘಟನೆ ಮಾಡಿ ಪಾಟೀಲ್ ಸಾಹೇಬ್ರಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಅನ್ಯಾಯ ಆಗೈತಿ. ಇದು ಉತ್ತರ ಕರ್ನಾಟಕ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಹೇಳಕ್ಕೆ ಬಯಸ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಕ್ಕೆ ಬಯಸ್ತೀನಿ. ಉತ್ತರ ಕರ್ನಾಟಕಕ್ಕೆ ಒಂದು ಬೇರೆ ನಮ್ಗೆ ಬೇರೆ ಮಾಡಿಕೊಟ್ಬಿಡ್ರಿ. ಯಾಕಂತಂದ್ರೆ ಯಾವಾಗಲೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಕೊಂತ ಬಂದಿರಿ ನೀವು. ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಸ್ಟ್ರೈಕ್ ಮಾಡಿ ಇದು ಎಲ್ಲ ಕಾರಣದಿಂದ ನಾವು ಸಚಿವ ಸ್ಥಾನ ತಗೋಬಾರ್ದು. ಒಂದು ಮುಖ್ಯಮಂತ್ರಿ ಸ್ಥಾನ ಇದ್ದವರು ಅವರು, ಒಂದು ಸೀನಿಯರ್ ಲೀಡರ್ ಇದ್ದವರು ಅವರು, ಅಂಥವ್ರಿಗೆ ತಾವು ಸಚಿವ ಸ್ಥಾನ ಕೊಡಲಿಲ್ಲ. ಇವತ್ತು ನಮ್ಮ ಗದಗ ಮತಕ್ಷೇತ್ರಕ್ಕೆ ಒಂದು ಅಲ್ಪಸಂಖ್ಯಾತರಿಗೆ ಒಂದು ದೊಡ್ಡ ಅನ್ಯಾಯ ಮಾಡ್ಯಾರ ನಮ್ಮ ಕಾಂಗ್ರೆಸ್ ಪಕ್ಷ. ಯಾಕಂತಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರ ನಮ್ಮ ಗದಗ ಮತಕ್ಷೇತ್ರಕ್ಕೆ ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕೆಲಸವನ್ನು ಮಾಡ್ಯಾರ, ಸಾಕಷ್ಟು ಗುಡಿಗುಂಡರ ಕೆಲಸ ಮಾಡ್ಯಾರ, ಸಾಕಷ್ಟು ಮಸೂದಿಯವ್ರಿಗೆ ರೊಕ್ಕ ಕೊಟ್ಟಾರ. ಮುಖ್ಯಮಂತ್ರಿ ಆಗೋ ಸ್ಥಾನದಾಗ ಅವ್ರಿಗೆ ಇವತ್ತು ಸಚಿವ ಸ್ಥಾನ ಕೊಡಲಿಲ್ಲ. ನಾನು ಇವತ್ತು ನಗರಸಭೆ ಸದಸ್ಯರಾಗಿ ಅಲ್ಪಸಂಖ್ಯಾತರಿಗೆ ಒಂದು ದೊಡ್ಡ ನಮ್ಮ ಗದಗ ಮತಕ್ಷೇತ್ರಕ್ಕೆ ಅನ್ಯಾಯ ಮಾಡಿರಿ. ರಾಹುಲ್ ಗಾಂಧಿ ಸಾಹೇಬ್ರಿಗೆ ನಾವು ಹೇಳಕ್ಕೆ ಬಯಸ್ತೀವಿ, ಇದು ನೀವು ಖಂಡನೆ ಮಾಡಬೇಕು ರಾಹುಲ್ ಗಾಂಧಿ ಅವರು. ಇಲ್ಲಪ್ಪ ಅಂತಂದ್ರೆ ಮುಂದೆ ಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಒಂದು ದುರಂತ ಆಗ್ತದೆ ಅಂತೇಳಿ ನಾವಿವತ್ತು ಹೇಳಕ್ಕೆ ಬಯಸ್ತೀವಿ. ಇದು ಕಾಂಗ್ರೆಸ್ ಗದಗ ಬೆಟಗೇರಿ ನಗರಸಭೆಯ ಸದಸ್ಯರ ಮಾತಾಗಿದೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.